ಸೊ ಇಫ್ ಎ ಈಕ್ವಲ್ಸ್ ಇದು, ಬಿ ಈಕ್ವಲ್ಸ್ ಇದು ಕೊಟ್ಟಿದ್ದಾರೆ. ಸೊ ಫೈಂಡ್ ಎ ಇಂಟು ಬಿ ಅಂತ ಕೊಟ್ಟಿರ್ತಾರೆ. ಸೊ ಇದು ಟೈಪ್ 1 ಫಾರ್ ಮ್ಯಾಟ್ರಿಸಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ, ಇದು ಟೈಪ್ 1. ಗ್ಯಾಪ್ ನ ಇಟ್ಕೊಂಡಿರಿ. ಸೊ ಯಾವ ತರ ಮಾಡ್ಬೇಕು ಸರ್ ಅಂದ್ರೆ, ಇಲ್ಲಿ ನೋಡಿ ಈಗ ಎ ಇಂಟು ಬಿ ಅಲ್ವಾ. ಸೊ ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಸೊ ಹೆಂಗ್ ಮಾಡೋದು, ಎ ಬಿ ಬರ್ದೆ. ಸೊ ಎ ಬಿ ಅಂದ್ರೆ ಏನಿದೆ ಈಗ, -1 2 3 4 ಎ ಬರ್ದೆ. ನೆಕ್ಸ್ಟ್ ಏನಿದೆ ಇಲ್ಲಿ, ಬಿ ಬರಿತಾ ಇದೀನಿ 0 2 4 1. ಸೊ ಶಾರ್ಟ್ ಕಟಿಂಗ್ ಹೆಂಗ್ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ, ಇಲ್ಲಿ ರೋ ವೈಸ್ ಸರ್ಕಲ್ ಹಾಕಿ, ಇಲ್ಲಿ ಕಾಲಮ್ ವೈಸ್ ಹಾಕಿ. ಇಲ್ಲಿ ರೋ ವೈಸ್ ಹಾಕ್ಬೇಕು, ಇಲ್ಲಿ ಕಾಲಮ್ ವೈಸ್. ಸೊ ಫಸ್ಟ್ ರೋ ತಗೊಳ್ಳಿ, ಸೆಕೆಂಡ್ ಕಾಲಮ್ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಯಾವ ತರ ಮಾಡ್ತೀವಿ ಈಗ, ಸೊ -1 ಇಂಟು 0 0 ಬರುತ್ತೆ. 2 ಇಂಟು 4 ಇದೆ, ಸರ್ಕಲ್ ಹೇಳ್ತಾ ಇದೆ ನೋಡು. -1 ತಗೊಂಡಾದ್ಮೇಲೆ ಯಾವ್ದು ತಗೋಬೇಕು, 2 ತಗೋಬೇಕಂತ ಹೇಳ್ತಾ ಇದೆ. ಸೊ 0 ತಗೊಂಡಾದ್ಮೇಲೆ ಯಾವ್ದು ತಗೋಬೇಕು, 4. -1 ಇಂಟು 0 0 ಬಂತು. ಸೊ 2 4s ಎಷ್ಟಾಗತ್ತೆ, ಸೊ 8. ಸೊ ದಿಸ್ ಇಸ್ ಒನ್ ಆನ್ಸರ್. ಅಂದ್ರೆ ಒಂದ್ ಆನ್ಸರ್ ಬಂತು ಈಗ. ಅರ್ಥ ಆಯ್ತಾ? ನೆಕ್ಸ್ಟ್ -1 ಸೇಮ್ ರೋ ತಗೋಬೇಕು. -1 ಇಂಟು 2 -2 ಬರುತ್ತೆ. 2 ಇಂಟು 1 2 ಬರುತ್ತೆ. ಆಯ್ತಾ? ಸೊ ಇದು ಸೆಕೆಂಡ್ ಎಲಿಮೆಂಟ್ ಆನ್ಸರ್. ನೆಕ್ಸ್ಟ್ 3 ಇಂಟು ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ರೋ ನ ತಗೊಳೋದ. ಸೊ ನೆಕ್ಸ್ಟ್ ರೋ ತಗೋಬೇಕಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಕಾಲಮ್ ನ ಚೇಂಜ್ ಮಾಡ್ಬೇಕೀಗ. ಸೊ ಕೆಳಗಡೆ ಬರೀಬೇಕು. ಸೊ 3 ಇಂಟು 0 0. ನೆಕ್ಸ್ಟ್ ಇಲ್ಲೇ ಹೇಳ್ತಾ ಇದೆ ನೋಡಿ, 4 ಇಂಟು 4 4 4s 16 ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 3 ಇಂಟು 2 3 2s 6 ಆಗುತ್ತೆ. ಪ್ಲಸ್ 4 ಇಂಟು ಯಾವ್ದು ಮಾಡ್ಬೇಕು, 1 ಮಾಡ್ಬೇಕು. ಸೊ 4 1s 4. ಸೊ ಇದರ ಸೊಲ್ಯೂಷನ್ ಏನ್ ಬರುತ್ತೆ, ಆನ್ಸರ್ ಏನ್ ಬರುತ್ತೆ. ಸೊ ಎ ಇಂಟು ಬಿ ಈಕ್ವಲ್ಸ್ ಏನಾಯ್ತು ಆನ್ಸರ್, ಎ ಇಂಟು ಬಿ. ಇದೆಷ್ಟಾಗತ್ತೆ, 8 ಬರ್ತಾ ಇದೆ. ಸೊ -2 + 2 ಆಪೋಸಿಟ್ ಸೈನ್ ಇದ್ರೆ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ +2 - 2 ಬಿಕಮ್ಸ್ 0. 16 + 0 0 ನ ಕ್ಲೋಸ್ ಮಾಡಿ, ಯಾಕಂದ್ರೆ ಕ್ಯಾಲ್ಸಿ ಕೊಡಲ್ಲ, ಯೋಚನೆ ಮಾಡ್ಬಿಡಿ, ಕಲ್ತ್ಕೋಬೇಕು ಮೆಥಡ್. 16 + 0 16 ಬರುತ್ತೆ. 6 + 4 ಸೊ ಈ ತರ ಪ್ರಾಬ್ಲಮ್ ನ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈಗೇನ್ ಕಲ್ತಿದ್ದೀರಾ, ಎ ಇಂಟು ಬಿ ಮಲ್ಟಿಪ್ಲಿಕೇಶನ್ ನ ಕಲ್ತ್ಕೊಂಡಿದ್ದೀರಾ. ದಟ್ ಈಸ್ ಫಸ್ಟ್ ಟೈಪ್ ಕಲ್ತಿದ್ದೀರಾ. ಇನ್ನು ಎಲ್ಲಾ ಟೈಪ್ಸ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಮಾಡ್ತೀನಿ ಈಗ, ನೋಡ್ಕೊಳ್ಳಿ ಈಗ. ಸೊ ಎ ಇಂಟು ಬಿ ಬಂತಲ್ವಾ. ಸೊ ಜಸ್ಟ್ ಒಂದು ಪೇಪರ್ ಪೆನ್ ಇಟ್ಕೊಳ್ಳಿ ಸಾಕು. ಏನ್ ಮಾಡ್ಬೇಕು, ರಫ್ ಪೇಪರ್ ಮತ್ತೆ ಪೆನ್ ಇಟ್ಕೊಳ್ಳಿ. ಸೊ ಆಮೇಲೆ ಬೇಕಾದ್ರೆ ನೀವು ನೋಟ್ಸ್ ನ ಕಾಪಿ ಮಾಡಬಹುದು. ಸೊ ಸೆಕೆಂಡ್ ಪ್ರಾಬ್ಲಮ್, ಇಫ್ ಎ ಈಕ್ವಲ್ಸ್, ಟ್ರೈ ಮಾಡಿ, ನಿಮ್ಗೆ ಬರುತ್ತೆ ಅಂದ್ರೆ ಸ್ಟಾರ್ಟ್ ಮಾಡಿ ಈಗ. ಬಿ ಈಕ್ವಲ್ಸ್ ಏನಾಗುತ್ತೆ, ಸೊ ಎ ಈ ತರ ಕೊಟ್ಟಿದ್ದಾನೆ, ಬಿ ಈ ತರ ಕೊಟ್ಟಿದ್ದಾನೆ. ಸೊ ನೀವೇನ್ ಹುಡುಕ್ಬೇಕೀಗ, ಸೊ ಮಲ್ಟಿಪ್ಲಿಕೇಶನ್ ಕಲಿತಿರೋದಲ್ವಾ. ಸೊ ಎ ಇಂಟು ಬಿ ಹುಡುಕ್ಬೇಕು. ಫೈಂಡ್ ಎ ಬಿ. ಇಲ್ಲೇ ಎಲ್ಲಾ ಟೈಪ್ಸ್ ಕವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ಹುಡುಕ್ಬೇಕಾಗತ್ತೆ, ಬಿ ಏನು ಹುಡುಕ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎ ಬಿ ಯಾವ ತರ ಮಾಡ್ತೀವಿ ಈಗ ನೋಡೋದ ಈಗ. ಸೊ ಮೆಥಡ್ ಗೊತ್ತಾದ್ರೆ ಯಾವ ತರ ಕ್ವಶನ್ಸ್ ಕೊಟ್ರು ನೀವು ಮಾಡ್ತೀರಾ. ಸೊ ಮೆಥಡೇ ಗೊತ್ತಿಲ್ಲ ಅಂದ್ರೆ ಕ್ವಶನ್ಸ್ ಕೊಟ್ರು ವೇಸ್ಟ್. ಸೊ ಎ ಏನಿದೆ, ಸೊ ಎ ಬರ್ಕೊಳ್ಳಿ. ಎ ಬರ್ಕೊಂಡ್ವಾ. ನೆಕ್ಸ್ಟ್ ಏನ್ ಬರ್ಕೋಬೇಕು, ಬಿ ಬರ್ಕೋಬೇಕು. ಬಿ ಏನಿದೆ ಈ ತರ ಇದೆ. ಸೊ 0 -1 1
2 4 7 ಅಂತ ಕೊಟ್ಟಿದ್ದಾರೆ. ಸೊ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡೋದೀಗ ನೋಡಿ, ಇಲ್ಲಿ ಯಾವ ತರ ಸರ್ಕಲ್ಸ್ ಹಾಕ್ಬೇಕು, ರೋ ವೈಸ್ ಹಾಕ್ಬೇಕು. ಇಲ್ಲಿ ಯಾವ ತರ ಸರ್ಕಲ್ಸ್, ಕಾಲಮ್ ವೈಸ್. ಇಲ್ಲಿ ಕಾಲಮ್ ವೈಸ್ ಹಾಕ್ಬೇಕು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಆರಾಮಾಗಿ ಆನ್ಸರ್ ಬರುತ್ತೆ. ಸೊ ಈಗ ನೋಡೋದ ಈಗ, ಸೊ 2 ಇಂಟು 0 ಎಷ್ಟು ಬರುತ್ತೆ? ಸೊ ಡೈರೆಕ್ಟ್ ಮಾಡ್ತೀನಿ ಈಗ. ಸೊ 2 zeros 0 ಬರುತ್ತೆ. ನೆಕ್ಸ್ಟ್ -1 ಮತ್ತೆ ಇನ್ನೊಂದ್ ಯಾವ್ದು ತಗೋಬೇಕು, 2. -1 ಮತ್ತೆ 2 ತಗೊಂಡ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಪ್ಲಸ್, ಮೈನಸ್ ಬರುತ್ತೆ. 1 2s. ಸೊ ಸ್ಪೇಸಿಂಗ್ ಇಲ್ಲಿ ಬರ್ದಿರ್ತೀನಿ ಈಗ, ಸ್ಪೇಸಿಂಗ್ ಒಂದ್ ಆನ್ಸರ್ ಇಲ್ಲಿ ಬರ್ತಾ ಇದೆ ಅಂತ. ಕ್ಲಿಯರಾ? ನೆಕ್ಸ್ಟ್ 2 ಇಂಟು, ನೆಕ್ಸ್ಟ್ ಯಾವ್ದು ಮಾಡ್ಬೇಕು, ಕಾಲಮ್ ಚೇಂಜ್ ಮಾಡ್ಬೇಕು. 2 ಇಂಟು -1, ಸೊ -2 ಬರುತ್ತೆ. 2 ಇಂಟು -1 ಏನಾಗುತ್ತೆ, -2. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್, ಮೈನಸ್ ಬರುತ್ತೆ. 2 1s 2 ಬರುತ್ತೆ. ಆಯ್ತಾ? ನೆಕ್ಸ್ಟ್ -1 ಇಂದ ಯಾವ್ದು ಮಲ್ಟಿಪ್ಲೈ ಮಾಡ್ಬೇಕು, 4 ಮಾಡ್ಬೇಕಾಗತ್ತೆ. ಸೊ ಮೈನಸ್ ಇಂಟು ಪ್ಲಸ್, ಮೈನಸ್ 1 4s 4. ಎಲ್ಲ ಆನ್ಸರ್ ಬರುತ್ತೆ, ಪಕ್ಕದಲ್ಲೇ ಬರುತ್ತೆ. ಸೊ ರೋನ ಏನ್ ಮಾಡಿದೀರಾ, ಸೇಮ್ ತಗೊಂಡಿದ್ದೀರಾ, ಕಾಲಮ್ ನ ಚೇಂಜ್ ಮಾಡಿದೀರಾ. ನೆಕ್ಸ್ಟ್ ಏನು, ಒಂದಾಯ್ತು, ರೋ ಆಯ್ತು, ಒಂದ್ ಕಾಲಮ್ ಆಯ್ತು, ಸೆಕೆಂಡ್ ಕಾಲಮ್ ಆಯ್ತು, ಥರ್ಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕೀಗ. ಸೊ 2 ಇಂಟು 1, ಸೊ 2 ಬರುತ್ತೆ. -1 ಇಂಟು 7, ಸೊ ಮೈನಸ್ ಇಂಟು ಪ್ಲಸ್, ಮೈನಸ್ ಬರುತ್ತೆ. 1 7s 7. ಸೊ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಂಡಿದಿರ್ತೀರಾ ಅನ್ಕೋತೀನಿ. ಸೊ 3 ಆನ್ಸರ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಜಸ್ಟ್ ಇವತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈಗ, ಇನ್ನೊಂದ್ ಸರ್ಕಲ್ ಹಾಕಿದ್ರೆ ಏನಾಗತ್ತೆ, ಎಲ್ಲಿ ಬರ್ಕೋಬೇಕು ಆನ್ಸರ್ಸ್, ಕೆಳಗಡೆ ಮಾಡ್ಬೇಕು. ಈಗ ಮಲ್ಟಿಪ್ಲಿಕೇಶನ್ ನ ಎಲ್ಲಿ ಮಾಡ್ಬೇಕು, ಸೊ ಕೆಳಗಡೆ. ಸೊ 3 ಇಂಟು 0 0 ಆಗುತ್ತೆ. 4 2s 8 ಆಗುತ್ತೆ. ಆನ್ಸರ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರೀತಾ ಇದೀವಿ. ಅದು ಸ್ಪೇಸಿಂಗ್ ಅಷ್ಟೇ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ. ನೆಕ್ಸ್ಟ್ 3 ಇಂಟು -1, ಆನ್ಸರ್ ಏನಾಗುತ್ತೆ, 3 ಇಂಟು -1 ಪ್ಲಸ್ ಇಂಟು ಮೈನಸ್, ಮೈನಸ್ 3 1s 3. ನೆಕ್ಸ್ಟ್ 4 ಇಂಟು ಯಾವ್ದು ಬರುತ್ತೆ, 4 4 4s ಎಷ್ಟಾಗತ್ತೆ, 16 ಆಗ್ತಾ ಇದೆ. ಈಸಿ ಇದೆಯಾ? ಓಕೆ. ಸೊ 3 ಇಂಟು 1 3 ಬರುತ್ತೆ. ಸೊ 4 7s ಟೇಬಲ್ಸ್ ಬರ್ಬೇಕು, ಅದಕ್ಕೆ ಎಷ್ಟು ಬರುತ್ತೆ, ಸೊ 28 ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಲಾಸ್ಟ್ ಮಲ್ಟಿಪ್ಲಿಕೇಶನ್ ಇದೆ, ನೋಡ್ಕೊಳ್ಳಿ. ಲಾಸ್ಟ್ ರೋ ಮಲ್ಟಿಪ್ಲಿಕೇಶನ್ ಮಾಡದ. ಸೊ ಏನಾಗುತ್ತೆ ಈಗ, 0 ಇಂಟು 0 0 ಬರುತ್ತೆ. ಪ್ಲಸ್ 1 2s 2 ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವ ತರ ತಗೋಬೇಕು, ರೋನ ಹೆಂಗ್ ತಗೋಬೇಕು ನೀವು, ಈ ತರ ತಗೋಬೇಕು. ಕಾಲಮ್ ನ ಯಾವ ತರ ತಗೋಬೇಕು, ಈ ತರ ತಗೋಬೇಕು. ರೋ ಇಂಟು ಕಾಲಮ್ ನ ಮಲ್ಟಿಪ್ಲೈ ಮಾಡ್ತಾ ಇದೀರಾ. ಸೊ 0 ಇಂಟು -1 0 ಬರುತ್ತೆ. 1 ಇಂಟು 4 4 ಆಗುತ್ತೆ. 0 ಇಂಟು 1 0 ಆಗುತ್ತೆ. 1 ಇಂಟು 7 1 ಇಂಟು 7 ಏನಾಗುತ್ತೆ, 1 ಇಂಟು 0 ಇಂಟು 1 0 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದು, 1 ಇಂಟು 7 7 ಬರ್ತಾ ಇದೆ. ಸೊ ಇಷ್ಟು ಮೆಥಡ್ ಬರುತ್ತೆ. ಸೊ ಇದು 3 ಬಂತ. ನೆಕ್ಸ್ಟ್ ಇನ್ನು 3 ಬಂದಿದ್ಯಾ. ಸೊ ಸ್ಪೇಸಿಂಗ್ ಗೊತ್ತಿರ್ಲಿ. ಸೊ 9 ಎಲಿಮೆಂಟ್ಸ್ ಬರ್ತಾ ಇದೆ. ರೋ ಇಂಟು ಕಾಲಮ್ ಮಾಡಿದ್ರೆ ಯಾವ ತರ ಅಂತ ಗೊತ್ತಿರ್ಲಿ ನಿಮ್ಗೆ. ಸೊ ಇದರದ ಆನ್ಸರ್ ಈ ಕಡೆ ಬರ್ಕೋತೀನಿ, ನೋಡ್ಕೊಳ್ಳಿ ಈಗ. ಸೊ ಎ ಇಂಟು ಬಿ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಈಗ. ಸೊ ಇದೇನಾಗುತ್ತೆ, ಸಬ್ಟ್ರಾಕ್ಷನ್ ಮಾಡ್ಬೇಕು. 0 ನ ಕ್ಲೋಸ್ ಮಾಡಿ ಏನ್ ಆನ್ಸರ್ ಬರುತ್ತೆ, ಸೊ -2 ಬರ್ತಾ ಇದೆ. ಸೊ ಇದು ಸೇಮ್ ಸೈನ್ ಇದೆ, ಆಡ್ ಮಾಡಿ. -2 -4 ಎಷ್ಟಾಗುತ್ತೆ, -6 ಆಗುತ್ತೆ. ಸೊ ಇದು ಸಬ್ಟ್ರಾಕ್ಷನ್ ಮಾಡ್ಬೇಕು. 7 ಅಲ್ಲಿ 2 ತೆಗೆದ್ರೆ ಎಷ್ಟಾಗುತ್ತೆ, ಸೊ 5. ಸೈನ್ ಏನ್ ಬರೀಬೇಕು, ಗ್ರೇಟರ್ ನಂಬರ್ ಸೈನ್.
-5 ಬರೀಬೇಕು. 0 ಕ್ಲೋಸ್ ಮಾಡಿ ಏನ್ ಆನ್ಸರ್ ಬರುತ್ತೆ? 8 ಬರುತ್ತೆ. ಸೊ ಇದು ಸಬ್ಟ್ರಾಕ್ಷನ್ ಮಾಡಬೇಕು. 16 ಅಲ್ಲಿ 3 ತೆಗೆದ್ರೆ ಎಷ್ಟಾಗುತ್ತೆ? 16 ಅಲ್ಲಿ 3 ತೆಗೆದ್ರೆ 13 ಬರುತ್ತೆ. ಗ್ರೇಟರ್ ನಂಬರ್ ಸೈನ್ ಯಾವುದು? 16 ಅದನ್ನ ಹಾಕ್ಬೇಕಾಗತ್ತೆ. ಸೊ ನೆಕ್ಸ್ಟ್ 28 ಪ್ಲಸ್ 3 ಅಡಿಷನ್ ಅಲ್ವಾ, 31 ಬರುತ್ತೆ. ಇಲ್ಲೂ ಅಷ್ಟೇ 0 ನ ಕ್ಲೋಸ್ ಮಾಡಿ, ಸೊ ಇದೇನ ಆನ್ಸರ್ ಆಗತ್ತೆ. ಸೊ 2 ಬರುತ್ತೆ. ನೆಕ್ಸ್ಟ್ 0 ಪ್ಲಸ್ 4 0 ನ ಕ್ಲೋಸ್ ಮಾಡಿ 4 ಬರುತ್ತೆ. ಆಯ್ತಾ? 0 ಪ್ಲಸ್ 7 0 ಕ್ಲೋಸ್ ಮಾಡಿ 7 ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಓಕೆನಾ? ಸೊ ದಿಸ್ ಇಸ್ AB. ಕ್ಲಿಯರಾ? ಸೊ ಮಲ್ಟಿಪ್ಲಿಕೇಶನ್ ಗೊತ್ತಾಗ್ತಿದ್ಯಾ? ಸೊ ನಿಮ್ಗೆ ಎಲ್ಲಾ ಟೈಪ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ ಕಳಿಸ್ತೀನಿ, ನೀವು ಮಾಡಬೇಕು. ಸೊ ಈಗ ನಿಮ್ಗೆ ಹೋಮ್ವರ್ಕ್ ಯಾವುದು? ಈ ಮಲ್ಟಿಪ್ಲಿಕೇಶನ್ ನೀವು ಮಾಡಬೇಕು. ಇಲ್ಲಾಂದ್ರೆ ನಾನೇ ಮಾಡಿ ತೋರಿಸ್ಲಾ ಯಾವ ತರ ಬರುತ್ತೆ ಅಂತ. B ಇಂಟು A ಯಾವ ತರ ಮಾಡೋದು ನೋಡೋದ ಈಗ. ಸೊ B ಇಂಟು A. ಸೊ ನೋಡಿ ಈಗ ಸೆಕೆಂಡ್ ಒನ್ B ಏನಿದೆ? B ಇಂಟು A. ಸೊ B ಏನಿದೆ? 0 -1 1 2 4 7. ಸೊ ಮೆಥಡ್ ನ ಫಾಲೋ ಮಾಡ್ಕೊಳ್ಳಿ. ಸೊ 2 -1 3 4 0 1 ಇದೆ. ಸೊ ಯಾವ ತರ ಮಾಡೋದೀಗ? ಇಲ್ಲಿ ರೋನ ತಗೋಬೇಕು. ಏನ್ ತಗೋಬೇಕು? ರೋನ ರೌಂಡ್ ಮಾಡಿ. ಸೊ ಇಲ್ಲೇನ್ ತಗೋಬೇಕು? ಸೊ ಕಾಲಮ್ ನ ತಗೋಬೇಕು. ಇಲ್ಲಿ ಈ ತರ ತಗೋಬೇಕು, ಇಲ್ಲಿ ರೋ ತಗೋಬೇಕು. ಈಗೇನ್ ಮಾಡ್ಬೇಕು? ಜಸ್ಟ್ ಮಲ್ಟಿಪ್ಲೈ ಮಾಡ್ಬೇಕೀಗ. 0 ಇಂಟು 2 ಏನ್ ಬರುತ್ತೆ? 0 ಬರುತ್ತೆ. ಸೊ -1 ಇಂಟು 3 -3 ಬರುತ್ತೆ. ನೆಕ್ಸ್ಟ್ ನೋಡಿ 1 ಇಂಟು 0 0 ಬರುತ್ತೆ. ಗೊತ್ತಾಗ್ತಿದೆ? ಇದು ಒಂದ್ ಆನ್ಸರ್ ಆಗುತ್ತೆ. ಸೊ ಎಷ್ಟು ಆನ್ಸರ್ ಆಗುತ್ತೆ ಈಗ? ಒಂದ್ ಆನ್ಸರ್ ಆಯ್ತು. ಅಂದ್ರೆ ಒಂದ್ ರೋ ಒಂದ್ ಕಾಲಮ್ ಮಾಡಿದ್ರೆ ಒಂದ್ ಆನ್ಸರ್ ಬರುತ್ತೆ. ಅದೇ ತರ ಸೇಮ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನ್ ಬರುತ್ತೆ? ಈಗ ಇನ್ನೊಂದು ಆನ್ಸರ್ ಬರುತ್ತೆ. ಸೊ 0 ಇಂಟು -1 ಏನಾಗುತ್ತೆ? 0 ಆಗುತ್ತೆ. -1 ಇಂಟು 4 -4 ಆಗುತ್ತೆ. ನೆಕ್ಸ್ಟ್ 1 ಇಂಟು 1 1 ಆಗುತ್ತೆ. ಸೊ ಇದನ್ನ ಇನ್ನೊಂದು ಆನ್ಸರ್ ಆಯ್ತು. ಸೊ ಅದೇ ತರ ರೋನ ಚೇಂಜ್ ಮಾಡಿ ಈಗ. ಸೊ 2 ಇಂಟು 2 ಕೆಳಗಡೆ ಬರಿಬೇಕು. ಅವಾಗ ರೋ ಚೇಂಜ್ ಮಾಡಿದ್ರೆ ಏನ್ ಮಾಡ್ಬೇಕು? ಕೆಳಗಡೆ ಬರಿಬೇಕು. ಸೊ 2 2s 4 4 3s 12 7 0s 0 ಬರುತ್ತೆ. ಸೊ ಮಾಡ್ತಾ ಮಾಡ್ತಾ ಬರುತ್ತೆ ಪ್ರಾಬ್ಲಮ್ಸ್. ಅಸೈನ್ಮೆಂಟ್ ಕಳಿಸ್ತೀನಿ ಮಾಡೋರಂತೆ. ಸೊ 2 ಇಂಟು -1 -2 4 4s 16 ಪ್ಲಸ್ 7 1s 7. ಸೊ ಎಷ್ಟು ಬರುತ್ತೆ ಆನ್ಸರು? ಚೆಕ್ ಮಾಡ್ಬೇಕೀಗ. ಸೊ ಇಷ್ಟಕ್ಕೆ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? B ಇಂಟು A ಬರುತ್ತೆ. ಸೊ B ಇಂಟು A ಏನ್ ಬಂದಿದೆ? ಸೊ 0 0 ಬಿಡಿ. ಸೊ ಏನ್ ಆನ್ಸರ್ ಬಂದಿದೆ? -3 ಬರ್ತಾ ಇದೆ. ಸೊ -3 ಆಯ್ತಾ? ನೆಕ್ಸ್ಟ್ ಇಲ್ಲಿ 0 ಬಿಡಿ. -4 ಪ್ಲಸ್ 1 ಎಷ್ಟಾಗುತ್ತೆ? ಸೊ ಆಪೋಸಿಟ್ ಸೈನ್ ಇದ್ರೆ ಸಬ್ಟ್ರಾಕ್ಷನ್ ಮಾಡ್ಬೇಕು. 4 ಅಲ್ಲಿ 1 ತೆಗೆದ್ರೆ 3 ಬರುತ್ತೆ. ಗ್ರೇಟರ್ ನಂಬರ್ ಸೈನ್ ಇಲ್ಲೂ -3 ಬರ್ತಾ ಇದೆ. ಇಲ್ಲಿ 12 ಪ್ಲಸ್ 4 16 ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ 16 ಪ್ಲಸ್ 7 ಇದೆರಡನ್ನ ಆಡ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಆಡ್ ಮಾಡಿ. 16 ಪ್ಲಸ್ 7 ಎಷ್ಟಾಗತ್ತೆ? ಅಥವಾ 16 ಅಲ್ಲಿ 2 ತೆಗೀರಿ. ಇದೆರಡು ಸಬ್ಟ್ರಾಕ್ಟ್ ಮಾಡಿ. 16 ಅಲ್ಲಿ 2 ಬಂದ್ರೆ 14 ಬರುತ್ತೆ. ಸೊ 14 ಅಲ್ಲಿ ಏನ್ ಮಾಡ್ಬೇಕು? 7 ನ ತೆಗಿಬೇಕು. 7 ನ ಆಡ್ ಮಾಡ್ಬೇಕು. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 21 ಬರ್ತಾ ಇದೆ.
ಗೊತ್ತಾಗ್ತಿದ್ಯಾ ಮಲ್ಟಿಪ್ಲಿಕೇಶನ್? ಸೊ ಇಷ್ಟು ಮಲ್ಟಿಪ್ಲಿಕೇಶನ್ ನೀವು ಕಲ್ತ್ಕೊಂಡಿರ್ಬೇಕು. ಸೊ ಯಾವ ತರ ರೋ ಮತ್ತೆ ಯಾವ ತರ ಕಾಲಮ್ ನ ತಗೋಬೇಕಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಅವಾಗ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ಬೋದಂತ ಗೊತ್ತಾಗತ್ತೆ. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ ನೀವೇ ಆನ್ಸರ್ ಹೇಳಬೇಕು. ನೀವೇ ಟ್ರೈ ಮಾಡಿ, ರಫ್ ಶೀಟ್ ಎತ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಕಲ್ತ್ಕೋಬೇಕು. ಸೊ ಥರ್ಡ್ ಒನ್, ಇಫ್ a equals 1 minus 2 3, b equals 0 1 4. ಇಲ್ಲೂ ಅಷ್ಟೇ ಏನೇನು ಹುಡುಕ್ಬೇಕು? ಎರಡು ಆನ್ಸರ್ ಹುಡುಕ್ಬೇಕು. ಇಲ್ಲೂ ಎ ಬಿ ಹುಡುಕ್ಬೇಕು, ನೆಕ್ಸ್ಟ್ ಬಿ ಎನ ಹುಡುಕ್ಬೇಕು. ಸೊ ಯಾವ ತರ ಹುಡುಕ್ತೀರಾ ಈಗ ನೋಡ್ಕೊಳ್ಳಿ. ಈಗ ಸೊ ಫಸ್ಟ್ ಒನ್ ಎ. ಈಗ ಇಷ್ಟು ಕಲ್ತಿರೋದ್ರಿಂದ ಸೊ ಎ ಬಿ ಯಾವ ತರ ಮಾಡ್ಬೇಕಂತ ಗೊತ್ತಾಗ್ಬೇಕು ನಿಮ್ಗೆ. ಎ ಏನಿದೆ 1 minus 2 3. ಬಿ ಏನಿದೆ? ಬಿ ಏನಿದೆ? ಸೊ 0 1 ಮತ್ತೆ 4 ಇದೆ. ಇಲ್ಲಿ ನೋಡ್ಕೊಳ್ಳಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಹಾಕಿದ್ರೆ ಇಟ್ ಇಸ್ ರೋ, ಒಂದೊಂದೇ ಎಲಿಮೆಂಟ್ ಇದೆ. ಸೊ ಈ ತರ ಹಾಕಿದ್ರೆ ಏನದು? ಇಟ್ ಇಸ್ ಕಾಲಮ್. ಸೊ ಕಾಲಮ್ ನ ಈ ತರ ತಗೋಬೇಕು, ರೋನ ಈ ತರ ತಗೋಬೇಕು. ಸೊ ರೋ ಇಂಟು ಕಾಲಮ್ ಮಾಡ್ಬೇಕೀಗ. ಸೊ 1 into 0, ಒಂದ್ ರೋ ಒಂದು ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಒಂದ್ ಆನ್ಸರ್ ಬರುತ್ತೆ. 1 zeros. ಸೊ 0, ದಿಸ್ ಇಸ್ ಒನ್ ಆನ್ಸರ್. ಅದೇ ತರ ಸೇಮ್ ರೋ ತಗೊಳ್ಳಿ, ಮೂರು ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಿದೆ ಇಲ್ಲಿ? ಮೂರು ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. 1 into 0 0 ಬಂತು. 1 into 1 ಸೊ 1 ಬರುತ್ತೆ. 1 into 4 4 ಬರುತ್ತೆ. ಅಂದ್ರೆ 4 ಆನ್ಸರ್ ಬರ್ತಾ ಇದೆ, 3 ಆನ್ಸರ್ ಬರ್ತಾ ಇದೆ. ಸೊ ಅದೇ ತರ ರೋನ ಚೇಂಜ್ ಮಾಡಿದ್ರೆ ಎಲ್ಲಿ ಬರೀಬೇಕು? ಕೆಳಗಡೆ ಬರೀಬೇಕು. ಸೊ -2 into 0 0 ಬರುತ್ತೆ. -2 into 1 -2, -2 into 4 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ ಆಗತ್ತಾ? ನೋ, ಮೈನಸ್ ಆಗುತ್ತೆ. ಸೊ 2 4s 8 ಆಗುತ್ತೆ. ನೆಕ್ಸ್ಟ್ 3 into 0 0 ಬರುತ್ತೆ. 3 1s ಸೊ 3 into 4 1. ಸೊ ಇಷ್ಟು ಆನ್ಸರ್ ಯಾವ್ದಕ್ಕೆ? ಎ ಬಿ ಗೆ ಆನ್ಸರ್ ಈ ತರ ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಎ ಬಿ ಆನ್ಸರ್ ಯಾವ ತರ ಮಾಡೋದು ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದೇನಿದೆ ನೋಡಿ. ಈಗ ಬಿ ಇಂಟು ಎ ಮಾಡಬೇಕು. ಸೊ ಬಿ ಇಂಟು ಎ ಮಾಡದ? ಸೊ ಬಿ ಇಂಟು ಎ. ಬಿ ಏನಿದೆ? 0 1 4 ಇದೆ. ಎ ಏನಿದೆ? 1 -2 3 ಇದೆ. ಸೊ ಏನಾದ್ರೂ ಆನ್ಸರ್ ಹೇಳ್ತೀರಾ? ಟ್ರೈ ಮಾಡ್ತೀರಾ ಹೇಗ್ ಬರುತ್ತೆ ಅಂತ? ಟ್ರೈ ಮಾಡ್ತೀರಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಎಷ್ಟಿದೆ? ಒಂದೇ ಒಂದು ರೋ ಇದೆ. ಕಂಪ್ಲೀಟ್ ಇಲ್ಲೇನಿದೆ? ಕಾಲಮ್ ಎಷ್ಟಿದೆ? ಸೊ ಒಂದೇ ಒಂದಿದೆ. ಸೊ ರೋ ಇಂಟು ಕಾಲಮ್ ಮಾಡಬೇಕು. ಸೊ ರೋ ಇಂಟು ಕಾಲಮ್ ಮಾಡಿದ್ರೆ ಏನಾಗುತ್ತೆ? 0 into 1 0 ಬರುತ್ತೆ. ಇಲ್ಲಿ 1 ಮತ್ತೆ -2 ನ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಎಲಿಮೆಂಟ್ ಪ್ಲಸ್ ಇಂಟು ಮೈನಸ್ 1 into 2 2 ಬರುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು? 4 into 3 4 3s 12 ಬರುತ್ತೆ. ಸೊ ಒಂದೇ ರೋ ಇರೋದು, ಒಂದೇ ಕಾಲಮ್ ಇರೋದು. ಸೊ ಆನ್ಸರ್ ಎಷ್ಟು ಬರುತ್ತೆ? ಆನ್ಸರು ಒಂದೇ ಬರುತ್ತೆ. ಸೊ ಬಿ ಇಂಟು ಎ. ಬಿ ಇಂಟು ಎ ಏನ್ ಬರುತ್ತೆ ಈಗ ನೋಡಿ? ಈಗ 0 ಕ್ಲೋಸ್ ಮಾಡಿದ್ರೆ ಏನ್ ಬರುತ್ತೆ? ಇಲ್ಲಿ -2 ಇದೆ. ಸೊ -2 + 12 ಅಡಿಷನ್ ಮಾಡ್ಬೇಕಾ ಸಬ್ಟ್ರಾಕ್ಷನ್ ಮಾಡ್ಬೇಕಾ? ಸೊ ಸಬ್ಟ್ರಾಕ್ಷನ್ ಮಾಡ್ಬೇಕು. ಸೊ 12 ಅಲ್ಲಿ 2 ತೆಗೆದ್ರೆ ಎಷ್ಟಾಗತ್ತೆ? 10 ಬರುತ್ತೆ. ಸೊ ಬಿ ಇಂಟು ಎ ಏನ್ ಬರ್ತಾ ಇದೆ ಆನ್ಸರ್? 10 is the ಆನ್ಸರ್. ಗೊತ್ತಾಗ್ತಿದ್ಯಾ? ಸೊ ಇದರದ ಮೇಲೆ ಕ್ವಶನ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ.
ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ಲಾಸ್ ಇದು ಯಾವಾಗಿರುತ್ತೆ ಹೇಳ್ಕೊಡ್ತೀನಿ. ಸೊ ಈಗ ಏನೇನ್ ಕಲ್ತ್ರಿ ಹೇಳಿ, ಈಗ ಏನೇನ್ ಕಲ್ತಿದ್ದೀರಾ? ಅಡಿಷನ್ ಕಲ್ತ್ರಿ, ಸಬ್ಟ್ರಾಕ್ಷನ್ ಕಲ್ತಿದ್ದೀರಾ, ಈಗ ಮಲ್ಟಿಪ್ಲಿಕೇಶನ್ ಮೂರು ಕಲ್ತಿದ್ದೀರಾ. ಸೊ ಈ ಮೂರದ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನೊಂದು ಟೈಪ್ಸ್ ಇದೆ, ಎ ಸ್ಕ್ವೇರ್ ಅಂತ ಕೇಳ್ತಾನೆ, ಎ ಇಂಟು ಎ ಡ್ಯಾಶ್ ಅಂತ ಕೇಳ್ತಾರೆ. ಸೊ ಆ ಪ್ರಾಬ್ಲಮ್ಸ್ ಮಾಡಿದ್ರೆ ಮ್ಯಾಟ್ರಿಸಸ್ ಆಲ್ಮೋಸ್ಟ್ ಮುಗಿಯುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮೇಲೆ. ಸೊ 1 or 2 ಮಾರ್ಕ್ಸ್ ಬಂದೇ ಬರುತ್ತೆ ಡಿ ಸಿ ಟಿಲಿ. ಸೊ ಕಲ್ತ್ಕೋಬೇಕು. ಮೆಥಡ್ ಸಿಂಪಲ್ ಇದೆ, ರೋ ಅಂತ ಹಾಕೊಳ್ಳಿ, ಇಲ್ಲಿ ಕಾಲಮ್ ಅಂತ ಹಾಕೊಳ್ಳಿ, ಮಲ್ಟಿಪ್ಲೈ ಮಾಡಿ ಆನ್ಸರ್ ನ ಬರೆಸ್ಬೇಕು, ಮತ್ತೆ ಟೇಬಲ್ಸ್ ಗೊತ್ತಿರಬೇಕು ನಿಮ್ಗೆ. ಓಕೆನಾ? ಥ್ಯಾಂಕ್ ಯು.